ಅಂಶಗಳ ಸಹಿತವಾಗಿ ಕೊಡುವಂಥದ್ದು. ಈ ಮೆಗಾ ಬುಲೆಟಿನ್ ಕ್ಯಾಂಪೇನ್ ಇದೆಯಲ್ವಾ, ಇದು ನಿಲ್ಲೋದಲ್ಲ, ಬರೋಬ್ಬರಿ ಮ್ಯಾರಥಾನ್, ಇಡೀ ದಿನ ಕಂಪ್ಲೀಟ್ ಆಗಿ ಹೋಗುವಂಥದ್ದು ಮ್ಯಾರಥಾನ್ ಬುಲೆಟಿನ್ ಮಾಡ್ತೀವಿ. ಕಾರಣ ಇಷ್ಟೇ, ಆನ್ಸರ್ ಕೊಡಬೇಕಿರುವಂಥದ್ದು. ನಮಗೆ ಇವತ್ತು ಉತ್ತರ ಬೇಕಾಗಿದೆ, ಯಾವ ಕಾರಣಕ್ಕಾಗಿ, ಯಾವ ಭೂತ ಮೆತ್ಕೊಂಡಿದೆ ನಿಮಗೆ ಅಂತ. ಕಾಂಗ್ರೆಸ್ ಸರ್ಕಾರದಲ್ಲಿ ಹುದ್ದೆಗಳ ಭರ್ತಿಗಿಲ್ವಾ ಗ್ಯಾರಂಟಿ? ಹುದ್ದೆಗಳ ಭರ್ತಿಗೆ ಅಡ್ಡಿಯಾಗಿದ್ಯಾ ಆರ್ಥಿಕ ಸಂಕಷ್ಟ? ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ನಲುಗಿ ಹೋಗಿದ್ಯಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು. ಎಸ್, ಸರ್ಕಾರದ ದಾಖಲೆಯಲ್ಲಿ ರಾಜ್ಯದ 43 ಇಲಾಖೆಗಳಲ್ಲಿ ಒಟ್ಟಾರೆಯಾಗಿ 2,76,000 ಸಮಥಿಂಗ್ ಈ ಒಂದು ಹುದ್ದೆಗಳು ಖಾಲಿ ಇರುವಂತದ್ದು. ಎ ಗ್ರೇಡ್ ಆಗಿರ್ಬೋದು, ಬಿ ಗ್ರೇಡ್ ಆಗಿರ್ಬೋದು, ಸಿ ಗ್ರೇಡ್, ಡಿ ಗ್ರೇಡ್. ಇವತ್ತು ಇಡೀ ದಿನ ಈ ಒಂದು ಮೆಗಾ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಅಶ್ವವೇಗ ನ್ಯೂಸ್ ಕಡೆಯಿಂದ. ರಾಜ್ಯ ಸರ್ಕಾರದ ಕಣ್ಣನ್ನ ತೆರೆಸುವಂತಹ ನಮ್ಮ ಪರಮ ಧ್ಯೇಯ ಆಗಿರುವಂತದ್ದು. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಕಾಂಗ್ರೆಸ್ ಸರ್ಕಾರದಲ್ಲಿ ಹುದ್ದೆಗಳ ಭರ್ತಿಗೆ ಗ್ಯಾರಂಟಿ ಇಲ್ವಾ? 5 ಗ್ಯಾರಂಟಿಗಳ ಜೊತೆ ಆ 5 ಗ್ಯಾರಂಟಿಗಳು ನಮಗ್ ಬೇಡ, ಆದ್ರೆ ಬೇಕಾಗಿರೋದು ಇದು ಒಂದೇ ಒಂದು ಗ್ಯಾರಂಟಿ, ಕೆಲಸದ ಗ್ಯಾರಂಟಿ. ಎಸ್, ಸರ್ಕಾರದ ದಾಖಲೆಯಲ್ಲೇ ಬೆಚ್ಚಿ ಬೀಳಿಸುವಂತಹ ರಹಸ್ಯವನ್ನ ನಿಮ್ಮ ಮುಂದೆ ಸ್ಫೋಟ ಮಾಡ್ತಾ ಇರುವಂತದ್ದು. ಇನ್ನ ಎ ಗ್ರೇಡ್ 16,017, ಇನ್ನ ಬಿ ಗ್ರೇಡ್ 16,000 ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಇಡೀ ದಿನ ಮೆಗಾ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದೀವಿ ಅಶ್ವವೇಗ ನ್ಯೂಸ್ ಕಡೆಯಿಂದ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಇದುವರೆಗೂ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದೆ, ಆದ್ರೆ ಹುದ್ದೆಗಳು ಖಾಲಿ ಇದ್ರೂ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ನೇಮಕಾತಿ ಯಾಕೆ ಮಾಡ್ಕೊಳ್ತಾ ಇಲ್ಲ? ಒಂದು, ಕಾಂಗ್ರೆಸ್ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ, ಆರ್ಥಿಕ ಸಂಕಷ್ಟದಲ್ಲಿ ನಲುಗಿ ಹೋಗಿದೆ. ಯಾಕಂದ್ರೆ 5 ಗ್ಯಾರಂಟಿಗಳಿಗೆ ಇಲ್ಲಿ ಹಣಕಾಸಿನ ಒಂದು ನಷ್ಟ, ಲಾಭವನ್ನ ತುಂಬಲಾರದೆ ಒಂದು ಹಾಕ್ತಾ ಇರುವಂತದ್ದು. ಆದ್ರೆ ಇದೆಲ್ಲದರ ನಡುವೆ ಇದೀಗ ಹುದ್ದೆಗಳ ಭರ್ತಿಯನ್ನ ಮಾಡ್ಕೊಳ್ತಾರಾ ಎನ್ನುವ ಪ್ರಶ್ನೆ ಎದ್ದೇಳ್ತಾ ಇರುವಂತದ್ದು. ಎಸ್, ಇವತ್ತು ಇಡೀ ದಿನ ಮೆಗಾ ಕ್ಯಾಂಪೇನ್ ಅನ್ನ ಮಾಡುತ್ತೆ ನಿಮ್ಮ ಅಶ್ವವೇಗ ನ್ಯೂಸ್. ಮುಖ್ಯವಾಗಿ ರಾಜ್ಯದ ಕಣ್ತೆರೆಸುವಂತಹ ಕೆಲಸವನ್ನ ಮಾಡುತ್ತೆ. ರಾಜ್ಯ ಸರ್ಕಾರ ಇವತ್ತು ಈ ಸುದ್ದಿಯನ್ನ ನೋಡಲೇಬೇಕಾಗಿರುವಂತದ್ದು. ಕಾಂಗ್ರೆಸ್ ಸರ್ಕಾರದಲ್ಲಿ ಹುದ್ದೆಗಳ ಭರ್ತಿಗಿಲ್ವಾ ಗ್ಯಾರಂಟಿ? ಎಲ್ಲಾ ಗ್ಯಾರಂಟಿ ಆಯ್ತ್ರಿ ಸ್ವಾಮಿ, ಈ ಗ್ಯಾರಂಟಿ ಕೊಡ್ರಿ. ಹುದ್ದೆಗಳ ಭರ್ತಿಗೆ ಅಡ್ಡಿಯಾಗಿದ್ಯಾ ಆರ್ಥಿಕ ಸಂಕಷ್ಟ ಅನ್ನುವ ಪ್ರಶ್ನೆಯೊಂದಿಗೆ ಜೊತೆಗೆ ಪಕ್ಕಾ ಅಂಕಿಅಂಶಗಳು, ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸವನ್ನ ನಾವು ಇವತ್ತು ಮಾಡೋದೇ ಇಲ್ಲ. ಪಕ್ಕಾ ಅಂಕಿಅಂಶಗಳು, ರಾಜ್ಯದ 43 ಇಲಾಖೆಗಳಲ್ಲಿ 2,76,386 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ರೆ ಯಾಕ್ರಿ ಭರ್ತಿ ಮಾಡ್ತಿಲ್ಲ? ಜನ ಸಾಯ್ತಾರಲ್ರಿ, ಉದ್ಯೋಗ ಕನಸನ್ನ ಕೊಳ್ತಾ ಇರುವಂತದ್ದು ನೀವು ಕಂಪ್ಲೀಟ್ ಆಗಿ. ಸರ್ಕಾರಿ ಹುದ್ದೆ ಖಾಲಿ ಇದೆ, ತುಂಬಿಸ್ಲಿಕ್ಕೆ ಏನ್ ರೋಗ ಅನ್ನುವ ಡೈರೆಕ್ಟ್ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಇವತ್ತು ಕಂಪ್ಲೀಟ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಡೇರ್ ಡೆವಿಲ್ ಆಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇರುವಂತದ್ದು ನಿಮ್ಮ ಅಶ್ವವೇಗ ನ್ಯೂಸ್. ಇದು ಯಾಕೆ ಅಂತ ಹೇಳಿದ್ರೆ ಇದು ಆಕ್ರೋಶದ ಮಾತು ಕೂಡ ಹೌದು. ಕೇವಲ ನನ್ನ ಆಕ್ರೋಶ ಅಲ್ಲ, ಯಾರೆಲ್ಲ ಸರ್ಕಾರಿ ಕೆಲಸಕ್ಕಾಗಿ ಕನಸನ್ನ ಕಂಡು ಬೆಂಗಳೂರಿಗೆ ಬಂದು, ಎಸ್ ಇವತ್ತು ಡಾಕ್ಯುಮೆಂಟ್ ಅನ್ನ ನೋಡ್ತಾ ಇದ್ದೀನಿ ನಿಮ್ಗೆ. ಡಾಕ್ಯುಮೆಂಟ್ ನೋಡ್ಕೋಬೇಡಿ, ಕ್ಲಿಯರ್ ಆಗಿ ಈ ಡಾಕ್ಯುಮೆಂಟ್ ಅನ್ನ ನೋಡಿ, ಆಮೇಲೆ ಮುಂದೆ ಮಾತನಾಡೋಣ. ಫಸ್ಟ್ ಈ ಡಾಕ್ಯುಮೆಂಟ್ ಅನ್ನ ಸುಮ್ಮನೆ ಜಸ್ಟ್ ನೋಡ್ತಾ ಇರಿ ಅಷ್ಟೇನೆ. ಆ ಡಾಕ್ಯುಮೆಂಟ್ ಅನ್ನ ನೋಡಿ, ಅದು ಏನು ಡಾಕ್ಯುಮೆಂಟು, ಹೇಗೆ ಸಿಕ್ತು ಅದನ್ನ ಡೀಟೇಲ್ಸ್ ಹೇಳ್ತೀನಿ. ಬಟ್ ಆ ಡಾಕ್ಯುಮೆಂಟ್ ಜಸ್ಟ್ ನೋಡಿ ಅಷ್ಟೇ, ಆಮೇಲೆ ಹೇಳ್ತೀನಿ. ಎಸ್, ಈ ಡಾಕ್ಯುಮೆಂಟ್ ಅನ್ನ ಗಮನಿಸ್ತಾ ಇರ್ಬೋದು. ಡಾಕ್ಯುಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಅಧಿಕೃತವಾಗಿ ಸರ್ಕಾರವೇ ಬಿಡುಗಡೆ ಮಾಡಿರುವಂಥದ್ದು. ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ಗಮನಿಸ್ತಾ ಇರ್ಬೋದು. ಇಲ್ಲಿ ಅಧಿವೇಶನದಲ್ಲಿ UB ಬಣಕಾರ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು. UB ಬಣಕಾರ್ ಅವರು ರಾಜ್ಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಇಲಾಖೆವಾರು ಒಂದು ಅಂಕಿಅಂಶವನ್ನ ಕೊಡಿ ಅಂತ ಹೇಳಿ. ಇದಕ್ಕೆ ಉತ್ತರವನ್ನ ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ, ಉತ್ತರವನ್ನ ಕೊಟ್ಟವರು ಕೂಡ ತುಂಬಾ ದೊಡ್ಡವರು, ಮಹಾನುಭಾವರು, ಭಾಗ್ಯವಂತರು, ಗ್ಯಾರಂಟಿಯ ಹರಿಕಾರರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಈ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಉತ್ತರ ನೋಡ್ತಾ ಇರ್ಬೋದು. ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು, ಇಲಾಖಾವಾರು, ವರ್ಗವಾರು ವಿವರ ನೀಡುವುದು. ಇದು ಪ್ರಶ್ನೆ ಕೇಳಿದ್ದು, ಓಕೆನಾ? ಇದಕ್ಕೆ ಆನ್ಸರ್ ಬಂದಿದೆ 2024-25ನೇ ಸಾಲಿನಲ್ಲಿ ಇಲಾಖಾವಾರು, ವರ್ಗವಾರು ಖಾಲಿ ಇರುವ ಹುದ್ದೆಗಳ ವಿವರಗಳನ್ನು ಅನುಬಂಧದಲ್ಲಿ ನೀಡಿದೆ ಅಂತ ಹೇಳಿ. ಇದರ ಜೊತೆಗೆ
ಇಲಾಖಾವಾರು ಗಮನಿಸ್ತಾ ಇರಬಹುದು ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ. ಮುಖ್ಯವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಇವತ್ತ ಇಡೀ ಮ್ಯಾರಥಾನ್ ಬುಲೆಟಿನಲ್ಲಿ ಮೊದಲನೇದಾಗಿ ಹನುಮಂತ್ ದುರ್ಗದ್ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಇದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಹನುಮಂತ್, ಮುಖ್ಯವಾಗಿ ನಾವು ನೋಡ್ತಾ ಇರುವಂಥದ್ದು ಖಾಲಿ ಗ್ಯಾರಂಟಿಗಳು ಕೊಟ್ಟಾಯಿತು, ಈ ಉದ್ಯೋಗದ ಗ್ಯಾರಂಟಿಯನ್ನು ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಜಸ್ಟ್ ಫಸ್ಟ್ ರಿಯಾಕ್ಷನ್ ಏನು ಅಂತ ಈ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ನೋಡಿದ್ದ. ಒಂದು ಸರ್ಕಾರಗಳು ಯಾವೇ ಇರಲಿ, ಮೊದಲಿಗೆ ಒಂದು ಸ್ಪಷ್ಟವಾಗಿ ಒಂದು ಸ್ಪಷ್ಟನೆ ಪಡಿಸ್ಕೊಳ್ಳೋಣ. ಇದು ನಿರುದ್ಯೋಗದ ಸಮಸ್ಯೆ, ಹುದ್ದೆಗಳ ಭರ್ತಿಯನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಹುದ್ದೆಗಳು ಯಾವುದೇ ರೀತಿಯ ಭರ್ತಿಗಳು ಮಾಡಬೇಕು, ಮತ್ತು ಪ್ರತಿಯೊಂದು ಸರ್ಕಾರಕ್ಕೂ ತನ್ನದೇ ಆದಂತಹ ಆರ್ಥಿಕ ಲಿಮಿಟೇಷನ್ಗಳು ಇರ್ತವೆ. ಅಂದರೆ ಒಂದು ಮನೆಯ ಯಜಮಾನ ಮನೆಯನ್ನು ಯಾವ ರೀತಿ ನಡೆಸಬೇಕು ಅನ್ನೋಂತಹ ಚಿಂತನೆಗಳನ್ನು ಮತ್ತು ಆ ಯೋಜನೆಗಳ ಪ್ರಕಾರ ಸರ್ಕಾರ ಹೋಗುತ್ತೆ. ಮನೆ ಯಜಮಾನ ಯಾವ ರೀತಿ ಒಂದು ತಿಂಗಳ ಮನೆಯನ್ನು ನಾವು ನಡೆಸಬೇಕು, ಯಾವುದೇ ರೀತಿಯ ಊಟಕ್ಕಾಗಿರ್ಬೋದು, ಕುಡಿಯೋ ನೀರಿಗಾಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗದೇ ರೀತಿಯಲ್ಲಿ ಮನೆಯನ್ನು ಯಾವ ರೀತಿ ನಡೆಸಬೇಕು ಅನ್ನೋಂಥ ಒಂದಷ್ಟು ಪ್ಲ್ಯಾನನ್ನು ಬ್ಲೂ ಪ್ರಿಂಟನ್ನು ಅಥವಾ ಪ್ಲ್ಯಾನನ್ನು ಹಾಕ್ಕೊಂಡಿರ್ತಾರೆ. ಅದೇ ರೀತಿ ಸರ್ಕಾರವೂ ಕೂಡ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ. ಇದು ಆಮೇಲೆ ಮಾತನಾಡೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಮಾತನಾಡಬೇಕಾಗಿರುವಂಥ ಪ್ರಶ್ನೆ ಏನಂತಂದು ಹೇಳಿದ್ರೆ ನಿರುದ್ಯೋಗದ ಸಮಸ್ಯೆದ ವಿಚಾರ. ನಿರುದ್ಯೋಗದ ಸಮಸ್ಯೆದ ವಿಚಾರ ಮೊದಲಿಂದನೂ ಕೂಡ ಯಾವುದೇ ಪಕ್ಷದ ನಾಯಕರು, ಇವತ್ತಿನ ಕಾಂಗ್ರೆಸ್ ಇರ್ಬೋದು, ಮತ್ತು ಇಂದಿನ BJP ಇರ್ಬೋದು, ಮತ್ತು JDS ಇರ್ಬೋದು, ಅದು ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಆದರೆ ಯಾವತ್ತೂ ಒಬ್ಬ ಉದ್ಯೋಗ ಆಕಾಂಕ್ಷಿ ಮತ್ತು ಸಾರ್ವಜನಿಕರು ಪ್ರಶ್ನೆ ಮಾಡುವಂಥದ್ದು ಯಾರನ್ನ ಅಂತಂದು ಹೇಳಿದ್ರೆ ಆಡಳಿತದಲ್ಲಿರುವಂತಹ ಸರ್ಕಾರವನ್ನೇ ಪ್ರಶ್ನೆ ಮಾಡ್ತಾರೆ ಹೊರತು ವಿಪಕ್ಷವನ್ನು ಮಾಡುವುದಿಲ್ಲ. ರಾಜಕೀಯವಾಗಿ ನೋಡಿದ್ರೆ ನಾವು ಬಂದಾಗ ಇಷ್ಟು ಹುದ್ದೆಗಳನ್ನು ಭರ್ತಿ ಮಾಡಿದ್ವಿ, ಇಲ್ಲ ಅವ್ರ ಕಾಲದಲ್ಲಿ ಉದ್ಯೋಗಗಳು ಭರ್ತಿ ಆಗಲಿಲ್ಲ, ನಾವು ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಪ್ರತಿಯೊಂದು ಸರ್ಕಾರಗಳು ಮತ್ತು ರಾಜಕೀಯ ನಾಯಕರು ಕೂಡ ಆಡ್ತಾರೆ. ಆದರೆ ನಾನು ಆಗಲೇ ಹೇಳಿದಾಗೆ ಯಾರನ್ನ ಪ್ರಶ್ನೆ ಮಾಡ್ತಾರೆ ಅಂತಂದು ಹೇಳಿದ್ರೆ ಆಯಾ ಇಲಾಖೆಗಳನ್ನು ಜವಾಬ್ದಾರಿ ವಹಿಸಿರುವಂತಹ ಸಚಿವರನ್ನು ಮತ್ತು ರಾಜ್ಯದ ಅಧಿಕಾರದ ಚುಕ್ಕಾಣೆಯನ್ನು ಹಿಡಿದು ರಾಜ್ಯವನ್ನು ಮುನ್ನಡೆಸುವಂಥವ್ರು ಯಾರು ಅವರನ್ನು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಈ ಒಂದು ಚರ್ಚೆ ಆ ನಿಟ್ಟಿನಲ್ಲಿ ಸಾಗುತ್ತೆ ಅನ್ನೋಂಥದ್ದಕ್ಕೆ ಒಂದಷ್ಟು ಮಾತಾಡ್ತಾ ಹೋಗ್ತೀನಿ. ಮತ್ತು ನಾವು 2023ರ ಚುನಾವಣಾ ಪ್ರಚಾರಗಳನ್ನು ತೆಗೆದುಕೊಂಡು ನೋಡಿದ್ರೆ ನಾವು ಬಹುಶಃ ವಿಡಿಯೋಗಳಿರ್ತವೆ, ಬೈಟ್ಗಳಿದ್ದಾವೆ, ಅನೇಕ ಜನ ವೇದಿಕೆಗಳ ಮೇಲೆ ಮಾತನಾಡಿದ್ರು. ಒಂದು ಹುದ್ದೆಗಳನ್ನು ಖಾಲಿ ಇರುವಂತಹ ಎಲ್ಲ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಸ್ವತಃ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಸೇರಿದಂತೆ ಯಾರೆಲ್ಲ ಚುನಾವಣಾ ಪ್ರಚಾರದಲ್ಲಿ ಮಾಡಿದ್ರು, ಆಗ ಬಂದಂತಹ ರಾಷ್ಟ್ರೀಯ ವರಿಷ್ಠರು ಕೂಡ, ಕಾಂಗ್ರೆಸ್ನ ವರಿಷ್ಠರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವ್ರನ್ನೂ ಸೇರ್ಕೊಂಡಂಗೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವ್ರನ್ನೂ ಸೇರ್ಕೊಂಡಂಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಚುನಾವಣಾ ಪ್ರಚಾರಗಳನ್ನು, ಗ್ಯಾರಂಟಿಗಳನ್ನು ಎಷ್ಟರ ಮಟ್ಟಿಗೆ ಫೋಕಸ್ ಮಾಡಿದ್ರು ಅಷ್ಟೇ ಮಟ್ಟಿಗೆ ಖಾಲಿ ಇರುವಂತಹ ಹುದ್ದೆಗಳನ್ನು ನಾವು ಫುಲ್ಫಿಲ್ ಮಾಡ್ತೀವಿ, ಭರ್ತಿ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ನಿರುದ್ಯೋಗ ಭತ್ಯೆ ಕೊಡಬೇಕು ಅನ್ನೋಂಥ ಮಾತುಗಳನ್ನು ಕೇಳಿ ಬಂದಂಥ ಸಂದರ್ಭದಲ್ಲಿ ಯುವ ನಿಧಿ ಏನು ಘೋಷಣೆ ಮಾಡಿದ್ರಲ್ಲ, ಆ ಯುವ ನಿಧಿ ಘೋಷಣೆಯ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ಹೇಳಿದಂತಹ ಪ್ರಸ್ತಾಪ ಮಾಡಿದಂತಹ ಅಂಶ ಏನಂತಂದು ಹೇಳಿದ್ರೆ ಈ ರಾಜ್ಯದಲ್ಲಿ ಉದ್ಯೋಗಗಳ ಭರ್ತಿಗಳ ಮಾಡುವಂಥ ಅವಶ್ಯಕತೆ ಇದೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಉದ್ಯೋಗಗಳನ್ನು ಭರ್ತಿ ಮಾಡಿಬಿಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಆದರೆ ಇವತ್ತಿನ ಮಟ್ಟಿಗೆ ಹೇಳಿದಂಥ ಪ್ರಕಾರ ನಡ್ಕೊಂಡಿಲ್ವಾ ಸರ್ಕಾರ? ಖಂಡಿತ ನಡ್ಕೊಳ್ತಾ ಇದೆ. ಆದರೆ ಆ ಮಟ್ಟಿಗಿನ ಪ್ರಗತಿ ಸರ್ಕಾರ ಸಾಧಿಸಲಿಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಯಾಕೆಂತಂದು ಹೇಳಿದ್ರೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಹುದ್ದೆಗಳು ಇಲ್ಲಪ್ಪ 0% ಇಲ್ಲಿ ಕಂಪ್ಲೀಟ್ ಆಗಿ 100% ನಮ್ಮ ಇಲಾಖೆಯಲ್ಲಿ ಹುದ್ದೆಗಳು ಭರ್ತಿ ಇದ್ದಾವೆ, ಒಂದೇ ಒಂದು ಸ್ಥಾನವೂ ಕೂಡ ಖಾಲಿ ಇಲ್ಲ ಅಂತ ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ಅಥವಾ ಆ ಧೈರ್ಯವನ್ನು ಸಚಿವರು ಮಾಡುವಂಥ ಪ್ರಯತ್ನದಲ್ಲಿ ಇಲ್ವೇ ಇಲ್ಲ. ಯಾಕೆಂತಂದು ಹೇಳಿದ್ರೆ ಅವರೇ ಕೊಟ್ಟಂತಹ, ನಾವು ಗ್ರಾಫಿಕ್ಸಲ್ಲಿ ತೋರಿಸ್ತಾ ಇದ್ವಿ, ಇದು ಸ್ವತಃ ಸರ್ಕಾರವೇ ಕೊಟ್ಟಂತಹ ಅಧಿಕೃತ ದಾಖಲೆ. ನಾವು ಬೇರೆ ಯಾವುದರ ರೀತಿಯಲ್ಲಿ ಅಥವಾ ನಮ್ಮ ರಿಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಅಂಕಿಅಂಶಗಳ ಏರಿಳಿತಗಳಾಗಿರ್ಬೋದು, ಆದರೆ ಈ ದಾಖಲೆ ಇದೆಯಲ್ಲ ಇದು ಸ್ವತಃ ಸದನಕ್ಕೆ ಸರ್ಕಾರ ಕೊಟ್ಟಂತ ಉತ್ತರ. ಯಾಕೆಂತಂದು ಹೇಳಿದ್ರೆ ಸದನಕ್ಕೆ ಏನಾದರೂ ತಪ್ಪು ಮಾಹಿತಿ ಕೊಟ್ರ ಅಂತಂದು ಹೇಳಿದ್ರೆ ಅದು ಬೇರೆ ರೀತಿಯ ಚರ್ಚೆಗಳಾಗಕ್ಕೆ ಶುರು ಆಗುತ್ತೆ, ಅದು ಕಂಟೆಂಪ್ಟ್ ಆಫ್ ಹೌಸ್ ಕೂಡ ಆಗುತ್ತೆ. ಹಾಗಾಗಿ ಒಬ್ಬ ಶಾಸಕರು ಕೇಳಿದಂತಹ ಪ್ರಶ್ನೆಗೆ ಸರ್ಕಾರ ಕೊಟ್ಟಂತ ಉತ್ತರ, ಆ ಕಾರಣಕ್ಕಾಗಿ ಇದು ಸರ್ಕಾರದ ಅಧಿಕೃತ ದಾಖಲೆ ಅಂತಂದು ಹೇಳಿದ್ರೆ ತಪ್ಪಾಗ, ಅಧಿಕೃತ ದಾಖಲೆನೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಪ್ರಶ್ನೆನ ಯಾರು ಕೇಳಿದ್ದು? ಬೇರೆ ಯಾರೋ BJP ಪಕ್ಷದ ಸದಸ್ಯರೋ ಅಥವಾ ಇನ್ನೊಬ್ರು ಯಾರೋ ಕೇಳಿದ್ದಲ್ಲ, ಸ್ವತಃ
ಕಾಂಗ್ರೆಸ್ನ ಸದಸ್ಯರೇ ಕೇಳಿದ್ದನ್ನ. ಮತ್ತೆ ಸರ್ಕಾರವೂ ಕೂಡ ನಾವು ಇಲ್ಲಿ ಒಂದು ಮೆಚ್ಕೊಳ್ಬೇಕು, ಕೆಲವೊಂದು ಪ್ರಕರಣಗಳಿದೆ ಇದೇ ಸರ್ಕಾರ ಬೇರೆ ವಿಚಾರಗಳನ್ನ ಪ್ರಶ್ನೆ ಕೇಳದಂತ ಸಂದರ್ಭದಲ್ಲಿ ಕೆಲವೊಂದನ್ನ ಕೇಳಿಲ್ಲ. ಆಮೇಲೆ ಇದನ್ನ ನಾವು ಗಮನಿಸ್ಬೇಕು, ಇದು ಯಾವ ಉತ್ತರ? ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಚುಕ್ಕಿ ಇಲ್ಲದೆ ಇರೋ ಪ್ರಶ್ನೆ ಇದು. ಸ್ಟಾರ್ಟ್ ಅನ್ಸ್ಟಾರ್ಡ್ ಅನ್ನುವಂತ ಎರಡು ರೀತಿಯ ಉತ್ತರಗಳನ್ನ ಪ್ರಶ್ನೆಗಳು ಸರ್ಕಾರ ಮಾಡುತ್ತೆ. ಅಧಿವೇಶನ ನಡೆಸುವಂತ ಸಂದರ್ಭದಲ್ಲಿ ಸ್ಪೀಕರ್ ಅವರು ಅದನ್ನ ಮಾಡ್ತಾರೆ. ಇದು ಅನ್ಸ್ಟಾರ್ಡ್ ಅಂದ್ರೆ ನೇರವಾಗಿ ಶಾಸಕರಿಗೆ ಸದನಕ್ಕೆ ಹೋಗದೇನೆ ಶಾಸಕರ ಕೈಲೂ ಕೂಡ ಈ ಉತ್ತರ ಹೋಗುತ್ತೆ. ಮತ್ತೆ ವೆಬ್ಸೈಟ್ಗಳಲ್ಲೂ ಸರ್ಕಾರ ಮಾಡಿರುವಂತ ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ಆದ್ರೆ ನೇರವಾಗಿ ಸಾರ್ವಜನಿಕರು ನೋಡುವಂತ ಸಂದರ್ಭದಲ್ಲಿ ನೇರವಾಗಿ ಸಿಗಲ್ಲ, ಕಾಣುವಂತ ಹುಡುಕ್ಬೇಕು. ಸರ್ಕಾರ ಯಾವ ರೀತಿ ಉತ್ತರ ಕೊಟ್ಟಿದೆ ಅನ್ನುವಂಥದ್ದನ್ನ ಹುಡುಕಿದ್ರೆ ಮಾತ್ರ ಈ ರೀತಿಯ ಉತ್ತರಗಳು ಸಿಗ್ತವೆ. ಆದ್ರೆ ಅದರ ಹೊರತಾಗಿ ಕೂಡ ಈ ರೀತಿಯ ಉತ್ತರಗಳು ಸಿಗಲ್ಲ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆಗೆ ಕೊಡಬೇಕು ಕೊಡಬಾರ್ದು ಅನ್ನೋಂತ ಒಂದು ರೀತಿಯ ಗೊಂದಲದ ನಡುವೆ ಸರ್ಕಾರ ಉತ್ತರ ಕೊಡುವಂತ ಪ್ರಶ್ನೆಗಳಿವೆ. ಯಾಕೆಂದ್ರೆ ಉದಾಹರಣೆಗೆ ವಕ್ಫ್ ವಿಚಾರಕ್ಕೆ ಅಂತ ತೆಗೆದುಕೊಂಡಾಗ ಬಿಜೆಪಿಯ ಬಹುತೇಕ ಸದಸ್ಯರು ಈ ವಕ್ಫ್ ವಿಚಾರವನ್ನು ಪ್ರಶ್ನೆವನ್ನ ಕೇಳಿದ್ದಾರೆ. ಆದ್ರೆ ಈವರೆಗೂ ಕೂಡ ಸರ್ಕಾರ ಅನ್ಸ್ಟಾರ್ಡ್ ಕ್ವಶನ್ ಗಳಲ್ಲಿ ಇನ್ನೂ ಕೂಡ ಉತ್ತರಗಳನ್ನ ಕೊಟ್ಟಿಲ್ಲ. ಅದು ಕೊಟ್ಟಿದೆಯೋ ಅಥವಾ ನೇರವಾಗಿ ಶಾಸಕರಿಗೆ ಮುಟ್ಟಿದೆಯೋ ಅನ್ನೋಂಥದ್ದು ಒಂದು ಹೊರತುಪಡಿಸಿದ್ರೆ ವೆಬ್ಸೈಟ್ ಗಳಲ್ಲೂ ಕೂಡ ಇನ್ನೂ ಅಪ್ ಮಾಡಿಲ್ಲ. ಅಂದ್ರೆ ಸರ್ಕಾರ ಯಾವ ಉತ್ತರವನ್ನ ಕೊಡಬೇಕು, ಯಾವ ಉತ್ತರವನ್ನ ಕೊಡಬಾರದು ಅನ್ನುವಂಥ ತೀರ್ಮಾನದ ಜೊತೆಗೆ ಈ ಮಟ್ಟಿಗಿನ ಅಂದ್ರೆ 2,70,186 ಏನಿದಾವೆ, 386 ಹುದ್ದೆಗಳು ಖಾಲಿ ಏನಿದಾವೆ, ಆ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳುವಂತ ಧೈರ್ಯವನ್ನ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಅದನ್ನ ಭರ್ತಿ ಮಾಡುವಂತಹ ಧೈರ್ಯವನ್ನ, ಅದನ್ನ ಭರ್ತಿ ಮಾಡುವಂತಹ ಪ್ರಗತಿಯನ್ನ ಎಷ್ಟರ ಮಟ್ಟಿಗೆ ಮಾಡಿದೆ ಅನ್ನುವಂತಹ ಸರ್ಕಾರ ಇನ್ನೂ ಕೂಡ ಉತ್ತರ ಕೊಡಬೇಕಾಗಿದೆ. ಇನ್ನು ನಾವು ಅನೇಕ ಇಲಾಖೆಗಳಿದಾವೆ. ಪ್ರಮುಖವಾಗಿ ಎಲ್ಲಾ ಇಲಾಖೆಗಳನ್ನ ತೆಗೆದುಕೊಳ್ಳುವಂತ ಜೊತೆಗೆ ಪ್ರತಿಯೊಂದು ಇಲಾಖೆಗೂ ಹುದ್ದೆಗಳ ಭರ್ತಿ ಅವಶ್ಯ. ಆದ್ರೆ ಪ್ರತಿಯೊಂದು ಒಂದೊಂದು ಇಲಾಖೆಯಲ್ಲಿ ನೇರವಾಗಿ ಜನರ ಜೊತೆಗೆ ಸಂಪರ್ಕ ಹೊಂದಿರುವಂತಹ ಒಂದಷ್ಟು ಇಲಾಖೆಗಳಿದಾವೆ. ಆ ಇಲಾಖೆಗಳನ್ನೇ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂತಂದೇಳಿ ನಾವು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಹೌದಾ? ಎಸ್, ಇಲ್ಲಿ ಮುಖ್ಯವಾಗಿ ವೀಕ್ಷಕರು ಏನ್ ಗೊತ್ತಾ ಮಾತನಾಡ್ತಾ ಇರುವಂಥದ್ದು ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ ಒಟ್ಟಾರೆಯಾಗಿ ಇರುವಂಥದ್ದು ಟೋಟಲ್ ಆಗಿ 2,76,386